ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಲೋಕಸಮರದ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಈಗಾಗಲೇ ಏಟು ಎದುರೇಟು ಪಾಲಿಟಿಕ್ಸ್ ಶುರುವಾಗಿದೆ. ಈ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡೂ ಪಕ್ಷಗಳಿಗೆ ಒಂದು ದೊಡ್ಡ ಏಟು ಕೊಡೋಕೆ ರೈತ ಸಂಘಟನೆಗಳು ಪ್ಲಾನ್ ಮಾಡಿಕೊಂಡಿವೆ. ಅದುವೇ ಚೀಮಾರಿ ಸ್ವಾಗತ. ಅರೆ ಏನಿದು ಚೀಮಾರಿ ಸ್ವಾಗತ? ಈ ಡೀಟೇಲ್ಸ್ ನೋಡಿ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳಿಗೆ ಪ್ರಯೋಜನ ಆಗಲಿರೋ ಮಹದಾಯಿ ಯೋಜನೆ ಮತ್ತೊಂದು ಲೋಕಸಭೆ ಚುನಾವಣೆ ಬಂದ್ರೂ ಸಾಕಾರಗೊಳ್ಳಲಿಲ್ಲ. ಈ ಮಧ್ಯೆ ಬರಗಾಲದ ಹೊಡೆತಕ್ಕೆ ರೈತರು ಬಸವಳಿದು ಹೋಗಿದ್ದಾರೆ. ರಾಜಕೀಯ ಪಕ್ಷಗಳ ಒಣ ಪಾಲಿಟಿಕ್ಸ್ಗೆ ಬೇಸತ್ತಿರುವ ರೈತರು ಚೀಮಾರಿ ಮೂಲಕ ಸ್ವಾಗತ ಮಾಡೋಕೆ ಮುಂದಾಗಿದ್ದಾರೆ. ಕಬ್ಬು ಬೆಳೆಗಾರರ ಸಂಘ ಚುನಾವಣೆ ಪ್ರಚಾರಕ್ಕೆ ಬರೋರಿಗೆ ಚೀಮಾರಿ ಸ್ವಾಗತ ನೀಡಲು ಮುಂದಾಗಿದೆ. ಸಾಲ ಮನ್ನಾ ವಿಚಾರದಲ್ಲಿ ಮತ್ತು ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಮಾಡೋ ವಿಚಾರದಲ್ಲಿ ಯಾಕೆ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಏನು ಬರಗಾಲದ ಹಿನ್ನೆಲೆಯಲ್ಲಿ ಹಳ್ಳಿಗಳಿಗೆ ಬರುವಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಚೀಮಾರಿ ಸ್ವಾಗತವನ್ನು ಮಾಡಬೇಕು ರೈತರು. ಯಾಕೆಂದರೆ ಇಷ್ಟೊಂದು ಸಂಕಷ್ಟ ಇದ್ರೂ ಕೂಡ ರಾಜಕೀಯ ಪಕ್ಷಗಳು ಚೆಲ್ಲಾಟ ಆಡ್ತಾ ಇದೆ. ಅಂತಕ್ಕಂಥ ವಿಚಾರ ಇಡೀ ಕೇವಲ ಉತ್ತರ ಕರ್ನಾಟಕದ ಭಾಗದ ವಿಚಾರ ಅಲ್ಲ, ಇಡೀ ಕರ್ನಾಟಕದ ವಿಚಾರ. 2018ರ ಆಗಸ್ಟ್ನಲ್ಲಿ ನ್ಯಾಯಾಧಿಕರಣ ನೀರು ಹಂಚಿಕೆ ಮಾಡಿ ಮಧ್ಯಂತರ ತೀರ್ಪು ನೀಡಿತ್ತು. ಆದರೆ ಅದರ ಪ್ರಗತಿ ಮಾತ್ರ ಆಗಿಲ್ಲ. ಕರ್ನಾಟಕಕ್ಕೆ ಹಂಚಿಕೆಯಾಗಿರುವ ನೀರಿನ ಪೈಕಿ 3.90 ಟಿಎಂಸಿ ಕುಡಿಯುವ ನೀರು ಪೂರೈಕೆಗೆ ಬಳಸಿಕೊಳ್ಳಲು ಅವಕಾಶವಿದೆ. ಇದಕ್ಕೆ ಸಂಬಂಧಿಸಿದ ವಿಸ್ತೃತ ಯೋಜನಾ ವರದಿಗೆ 2022ರಲ್ಲಿ ಕೇಂದ್ರ ಜಲ ಆಯೋಗ ಅನುಮೋದನೆಯನ್ನು ನೀಡಿತ್ತು. ಆದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಈ ಅನುಮೋದನೆಗೆ ಗ್ರೀನ್ ಸಿಗ್ನಲ್ ನೀಡಲು ನಿರಾಕರಿಸಿದೆ. ಈ ವಿಷಯದಲ್ಲಿ ಬಿಜೆಪಿ, ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪ ಮಾಡುತ್ತಿವೆ. ಈ ಚುನಾವಣೆ ಅದು ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿಯಲ್ಲಿ ರಾಜ್ಯ ಸರ್ಕಾರವೂ ಸಹಿತ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೊಡಬೇಕಾಗಿತ್ತು. ವೈಲ್ಡ್ ಲೈಫ್ ಬೋರ್ಡು ಇದರಾಗ ನಾನು ಮೊದಲೂ ಹೇಳಿದ್ದೀನಿ, ಈಗ ಇಲ್ಲಿವರೆಗೆ ಏನು ಮಾಡಿದ್ದು BJP ಸರ್ಕಾರನೇ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯಾವಾಗಲೂ ಉಲ್ಟಾನ ಮಾಡಿದೆ. ಇದು ಇಷ್ಟರಲ್ಲೇ ಮುಗಿಬೇಕಾಗಿತ್ತು. ಸ್ವಲ್ಪ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿಯವರು ಟೈಮ್ ತೊಗೊಂಡದ್ದಕ್ಕೆ ಸ್ವಲ್ಪ ಮತ್ತು ಸ್ಟೇಟ್ ಗೌರ್ಮೆಂಟು ಅದು ಕ್ಲಾರಿಫಿಕೇಶನ್ ಕೊಡೋದು ಲೇಟ್ ಮಾಡಿದ್ದಕ್ಕಾಗಿದೆ. ಇದು ಮುಗಿದ ತಕ್ಷಣ ಮಾಡಿಸಿ ನಾವು ಕಾಮಗಾರಿಯನ್ನು ಕೈಗೊಳ್ತೀವಿ. ಇಷ್ಟು ದಿನ ತಣ್ಣಗಾಗಿದ್ದ ರೈತರ ಆಕ್ರೋಶ ಈಗ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದೆ. ಮಹದಾಯಿ ವಿಚಾರದಲ್ಲೂ ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ. ಈ ಬಾರಿ ರಾಜಕೀಯ ಪಕ್ಷಗಳಿಗೆ ರೈತ ಬಂಡಾಯದ ಬಿಸಿ ತಟ್ಟೋದಂತೂ ಶತಸಿದ್ಧ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.